ಅದಾದ ನಂತರ ಮಲ್ಲಪ್ಪ ಹನುಮಂತಪ್ಪ ಯರ್ಜರಿ, ಇವರ ಮನೆಯಲ್ಲಿ ಏನೆಲ್ಲ ಸಿಕ್ತು? ಇವ್ರು ಯಾರು ಹಾಗಾದ್ರೆ? ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಇವರು ಮಲ್ಲಪ್ಪ ಹನುಮಂತಪ್ಪ ಯರ್ಜರಿ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ, ಬಸವನ ಬಾಗೇವಾಡಿ, ವಿಜಯಪುರ ಜಿಲ್ಲೆಯಲ್ಲಿ. ಶೋಧ ನಡೆದ ಸ್ಥಳಗಳು 4. ಒಟ್ಟಾರೆ ಇವರಿಗೆ ಸಂಬಂಧಪಟ್ಟಂತೆ 4 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸ್ತಾರೆ. ಒಟ್ಟು ಸ್ಥಿರಾಸ್ತಿ ಅಂದಾಜು ಮೌಲ್ಯ 1,71,70,000 ರೂಪಾಯಿ. 3 ನಿವೇಶನಗಳು, 2 ವಾಸದ ಮನೆಗಳು, 20 ಎಕರೆ 3 ಗುಂಟೆ ಕೃಷಿ ಜಮೀನನ್ನು ಇವರು ಹೊಂದಿದ್ದಾರೆ. ಒಟ್ಟು ಚರಾಸ್ತಿಯ ಅಂದಾಜು ಮೌಲ್ಯ 3,17,59,500 ರೂಪಾಯಿ. ಇನ್ನು 14,42,000 ರೂಪಾಯಿ ನಗದು ಸಿಕ್ಕಿದೆ. 86,47,500 ರೂಪಾಯಿ ಚಿನ್ನಾಭರಣ ಕೂಡ ಸಿಕ್ಕಿದೆ, ಬೆಲೆ ಬಾಳುವಂಥದ್ದು. 21 ಲಕ್ಷದ ವಾಹನಗಳು ಕೂಡ ಇದ್ದಾವೆ. ಜೊತೆಗೆ 12,50,000 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ. ಇನ್ನು 2.5 ಲಕ್ಷ ಬ್ಯಾಂಕ್ ಠೇವಣಿ ಇಟ್ಟಿದ್ದಾರೆ. 9 ಲಕ್ಷದ ಬೆಲೆ ಬಾಳುವ ಗೃಹೋಪಯೋಗಿ ಮತ್ತು ಇತರೆ ವಸ್ತುಗಳು ಕೂಡ ಈ ದಾಳಿ ಸಂದರ್ಭದಲ್ಲಿ ಸಿಕ್ಕಿರೋದು ಮಲ್ಲಪ್ಪ ಹನುಮಂತಪ್ಪ ಯರ್ಜರಿ ಅವರ ನಿವಾಸದಲ್ಲಿ.